ನಾಯಕನಹಟ್ಟಿ ಹೋಬಳಿಯ ನೇರ್ಲುಗುಂಟೆ ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಕಾಟವನಹಳ್ಳಿಗೆ ಗ್ರಾಮಕ್ಕೆ ಹೋಗುವಾಗ ರಸ್ತೆ ಪಕ್ಕದಲ್ಲಿ ಒಂದು ಶಿಥಿಲಗೊಂಡಿರುವ ಬಸ್ ಸ್ಟ್ಯಾಂಡ್ ಕಾಣುತ್ತೆ. ಇದು ಹಳೆದಾದ ಬಸ್ ತಂಗುದಾಣ. ಇದು ನಿರ್ಮಿಸಿ ಸುಮಾರು 8-10 ವರ್ಷ ಆಗಿರಬಹುದು. ಇದು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಸಾರ್ವಜನಿಕರಿಗೆ ಹಾಗೂ ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರಿಗೆ ಉಪಯೋಗಕ್ಕೆ ಬಾರದೆ ಸ್ಥಿತಿಯಲ್ಲಿದೆ. ಇದು ಅಪಾಯಕ್ಕೆ ಆಹ್ವಾನಿಸುವ ತಂಗುದಾಣವಾಗಿದೆ. ಈ ತಂಗುದಾಣ ಅಕ್ಕಪಕ್ಕ ಸೀಮೆಜಾಲಿ ಬೆಳೆದಿದ್ದು ಪಾಳು ಬಿದ್ದಿದೆ. ಇನ್ನು ಕಾಟವನಹಳ್ಳಿಗೆ ಹೋಗಬೇಕಾದ್ರೆ ಅರೆಬೆರೆ ಡಾಂಬರ್ ರಸ್ತೆ ಇದ್ದು ಇದು ಕಿತ್ತೋಗಿದೆ. ರಸ್ತೆಯ ಅಕ್ಕಪಕ್ಕ ಸೀಮೆಜಾಲಿ ಸಾಕಷ್ಟು ಬೆಳೆದಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಕಳ್ಳೆರೆಂಬೆಗಳು ವಾಹನ ಸವಾರರಿಗೆ ತಗುಲುತ್ತಿವೆ. ಸಾಕಷ್ಟು ತಿರುವು ಇದ್ದು ಸೀಮೆಜಾಲಿ ಬೆಳೆದಿದ್ದು ಮುಂದೆ ಯಾವ ವಾಹನ ಬರುತ್ತಿದೆ ಎಂದು ಗೊತ್ತಾಗುವುದೇ ಇಲ್ಲ. ಅಷ್ಟೊಂದು ದಟ್ಟವಾದ ಸೀಮೆಜಾಲಿ ಬೆಳೆದಿದೆ. ತುಂಬ ಕಿರಿಕಿರಿ. ಸಂಬಂಧಪಟ್ಟ PW ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತೆ ಕೂತಿದ್ದಾರೆ. ಇನ್ನು ಕಾಟವನಹಳ್ಳಿ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಇತರರು ಬಸ್ಸಿಗೆ ಹೋಗಬೇಕಾದ್ರೆ ಇಲ್ಲಿಗೆ ಬರಬೇಕು, ರಸ್ತೆಯಲ್ಲಿ ನಿಂತು ಕಾಯಬೇಕು. ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟಾಪ್ ಇಲ್ಲ. ಮಳೆ ಬಂದರೆ ಏನು ಮಾಡೋದು? ವಿಪರೀತ ಬಿಸಿಲು, ಕಾಯಬೇಕು. ಪ್ರತಿದಿನ ಇದೇ ಸಮಸ್ಯೆ. ರಸ್ತೆಯಲ್ಲಿ ನಿಂತು ಬಸ್ಸು ಬಂದಾಗ ಬಸ್ ಹತ್ತಬೇಕು. ಇಂಥ ಪರಿಸ್ಥಿತಿ ಇದೆ. ಕಾಟವನಹಳ್ಳಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಅಧಿಕಾರಿಗಳಿಗೆ ಛೀಮಾರಿ ಹಾಕುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಪ್ರಯಾಣಿಕರಿಗೆ ಒಂದು ಬಸ್ ತಂಗುದಾಣ ನಿರ್ಮಿಸಿಕೊಡಿ ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ.